ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಮೊದಲ ಬಾರಿ ಗೆದ್ದಂಥ ಎಂಎಲ್ಎಗಳು ಕಾಂಗ್ರೆಸ್ ಹೈಕಮಾಂಡ್ಗೆ ಪತ್ರವನ್ನ ಬರೆದಿದ್ರು. ಅಂಡ್ ಆ ಪತ್ರ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡಿತು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಪತ್ರ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಸಚಿವ ಸಂಪುಟದ ಸ್ಥಾನಕ್ಕಾಗಿ ಈಗ ಎಂಎಲ್ಸಿಗಳು ಪತ್ರವನ್ನ ಬರೆದಿದ್ದಾರೆ. ಈಗ ಅವರ ಷರತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಎಂಎಲ್ಸಿಗಳು ಮನವಿ ಮಾಡಿಕೊಂಡಿದ್ದಾರೆ. 24 ಮಂದಿ ಪರಿಷತ್ ಸದಸ್ಯರು ಸಹಿ ಮಾಡಿದಂತಹ ಪತ್ರವನ್ನ ಎಐಸಿಸಿ ಅಧ್ಯಕ್ಷರಿಗೆ ಅವರು ಸಲ್ಲಿಕೆ ಮಾಡಿದ್ದಾರೆ. ಪುನಾರಚನೆ ವೇಳೆ ಕನಿಷ್ಠ ಪಕ್ಷ 5 ಜನ ಎಂಎಲ್ಸಿಗಳಿಗೆ ಸ್ಥಾನ ನೀಡಬೇಕು ಅನ್ನುವಂತಹ ಬೇಡಿಕೆಯನ್ನು ಅವರು ಇಟ್ಟಿದ್ದಾರೆ. ಎಂಎಲ್ಎಗಳ ಪೈಪೋಟಿಯ ಮಧ್ಯದಲ್ಲಿ ಈಗ ಎಂಎಲ್ಸಿಗಳ ಸರದಿ. ಅವರು ಕೂಡ ನಮಗೆ ಸ್ಥಾನವನ್ನು ಕಲ್ಪಿಸಬೇಕು, ಕನಿಷ್ಠ ಪಕ್ಷ 5 ಮಂದಿಗಾದರೂ ಎಂಎಲ್ಸಿಗಳನ್ನು ಮಂತ್ರಿ ಮಾಡಬೇಕು ಸಚಿವ ಸಂಪುಟ ಪುನಾರಚನೆಯ ಸಂದರ್ಭದಲ್ಲಿ ಅಂತ ಹೇಳಿ ಒಂದು ಒತ್ತಾಯವನ್ನು ಇಟ್ಟಿದ್ದಾರೆ. ಸುಮಾರು 24 ಸದಸ್ಯರು, ಪರಿಷತ್ ಸದಸ್ಯರು ಈ ಪತ್ರಕ್ಕೆ ಸಹಿ ಹಾಕಿದ್ದಾರೆ. ಆ್ಯಂಡ್ ಖುದ್ದಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿ ಈ ಪತ್ರವನ್ನು ಅವರಿಗೆ ಸಲ್ಲಿಕೆ ಮಾಡಿದ್ದಾರೆ. ಸೊ ಈಗ ಹಿರಿಯ ಸಚಿವರು ಯಾರ್ಯಾರು ಮೊದಲ ಬಾರಿಗೆ ಸಂಪುಟ ಸ್ಥಾನದಿಂದ ವಂಚಿತರಾಗಿದ್ರೋ ಅವರ ಸರ್ಕಸ್ ನಡೀತಾ ಇದೆ. ಮೊದಲ ಬಾರಿ ಗೆದ್ದಂಥ ಎಂಎಲ್ಎಗಳ ಸರ್ಕಸ್ ನಡೀತಾ ಇದೆ. ಈಗ ಎಂಎಲ್ಸಿಗಳ ಸರ್ಕಸ್, ಸಂಪುಟದಲ್ಲಿ ಸ್ಥಾನವನ್ನು ಪಡಿಲೇಬೇಕು ಅಂತ ಹೇಳಿ. ನಮ್ಮ ಕರ್ನಾಟಕದ ವಿಧಾನ ಪರಿಷತ್ ಅತ್ಯಂತ ಹಳೆಯ ಪರಿಷತ್ತುಗಳಲ್ಲಿ ಒಂದು. ಸೊ 10 ರಿಂದ 15 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಂತಹ ಪ್ರದೇಶವನ್ನು ಎಂಎಲ್ಸಿಗಳು ಪ್ರತಿನಿಧಿಸ್ತಾರೆ. ಸ್ಥಳೀಯ ಸಂಸ್ಥೆಗಳಿಂದ ಆಯ್ಕೆಯಾದವರು ಜನರೊಂದಿಗೆ ನೇರ ಸಂಪರ್ಕವನ್ನು ಇಟ್ಕೊಂಡಿದ್ದಾರೆ. ಮತದಾರರ ಮೇಲೆ ಅಲ್ಲಿ ಆಯ್ಕೆಯಾಗಿರುವಂತಹ ಶಾಸಕರಿಗಿಂತ ಹೆಚ್ಚಾಗಿ ಎಂಎಲ್ಸಿಗಳು ಒಂದು ರೀತಿಯಾಗಿ ಪ್ರಭಾವವನ್ನು ಬೀರ್ತಾರೆ. ಸೊ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ನೆಲೆಯನ್ನು ಬಲಪಡಿಸುವಲ್ಲಿ ಎಂಎಲ್ಸಿಗಳು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಪಕ್ಷದ ಸಂಘಟನೆ ಬಲಪಡಿಸುವಲ್ಲೂ ಕೂಡ ಆಳವಾಗಿ ಎಂಎಲ್ಸಿಗಳು ತೊಡಗಿಸಿಕೊಂಡಿದ್ದಾರೆ. ಸೊ ಸಂಪುಟದಲ್ಲಿ ಸ್ಥಾನ ಇಲ್ಲದೆ ಇರೋದು, ಅಂದರೆ ಎಂಎಲ್ಸಿಗಳಿಗೆ ಸ್ಥಾನ ಇಲ್ಲದೆ ಇರೋದು ಅಸಮಾನತೆ, ನಿರುತ್ಸಾಹದ ಭಾವನೆ ಉಲ್ಬಣ ಆಗುವಂತೆ ಮಾಡುತ್ತೆ. ಇದು ಎಂಎಲ್ಸಿಗಳಿಗೆ ರಾಜಕೀಯ ನಿರೀಕ್ಷೆಗಳಿಲ್ಲ ಅನ್ನುವಂಥ ಗ್ರಹಿಕೆಗೆ ಇದು ಕಾರಣವಾಗಿದೆ. ಇದು ಸಮರ್ಥರನ್ನ ಎಂಎಲ್ಸಿ ಬದಲು ಎಂಎಲ್ಎ ಟಿಕೆಟ್ ಪಡೆಯೋಕೆ ಪ್ರೇರೇಪಿಸುತ್ತೆ. ಗುಂಪುಗಾರಿಕೆಗೆ ಕಾರಣದ ಜೊತೆಗೆ ಪಕ್ಷದ ಸಂಘಟನೆಯನ್ನು ಇದು ದುರ್ಬಲಗೊಳಿಸುತ್ತೆ. ಆದ್ದರಿಂದ ಸರ್ಕಾರದಲ್ಲಿ ಕನಿಷ್ಠ ಪಕ್ಷ 5 ಜನ ಎಂಎಲ್ಸಿಗಳಿಗೆ ಸ್ಥಾನವನ್ನು ನೀಡಬೇಕು, ಇದು ಸೂಕ್ತ. ಜೊತೆಗೆ ಸಚಿವ ಸಂಪುಟ ಪುನಾರಚನೆ ವೇಳೆ ನಮ್ಮನ್ನು ಕನ್ಸಿಡರ್ ಮಾಡಬೇಕು. ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರಗಳಿಂದ 1, ಪದವೀಧರ ಅಥವಾ ಶಿಕ್ಷಕರ ಕ್ಷೇತ್ರಗಳಿಂದ 1, ಕೆಳಮನೆ ನಾಮನಿರ್ದೇಶಿತ ವರ್ಗದಿಂದ ಓರ್ವ ಎಂಎಲ್ಸಿಯನ್ನು ಆಯ್ಕೆ ಮಾಡಬೇಕು ಅಂತ ಹೇಳಿ ಕ್ಯಾಟಗರಿ ವೈಸ್ ಕೂಡ ಈಗ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿ ಹೈಕಮಾಂಡ್ಗೆ ಸಲ್ಲಿಕೆ ಮಾಡಿದ್ದಾರೆ. ಸೊ ಇವಿಷ್ಟು ಅವರು ಬರೆದಿರುವಂಥ ಪತ್ರದ ಹೈಲೈಟ್ಸ್. ಸೊ ಈ ಪತ್ರಕ್ಕೆ ಮನ್ನಣೆ ಸಿಗುತ್ತಾ? ಇವರು ಹೇಳಿದಂತೆ ಪತ್ರದಲ್ಲಿ ಅಥವಾ ಉಲ್ಲೇಖ ಮಾಡಿರೋ ರೀತಿಯಲ್ಲಿ 5 ಎಂಎಲ್ಸಿಗಳು ಪುನಾರಚನೆ ಆದಂತಹ ಸಂದರ್ಭದಲ್ಲಿ ಸಚಿವ ಸಂಪುಟವನ್ನು ಸೇರ್ತಾರಾ? ಅದು ಪ್ರಶ್ನೆಯಾಗಿ ಉಳಿದಿದೆ. ಸೊ ಈಗ ಈ ಪತ್ರಕ್ಕೆ ಮನ್ನಣೆ ಸಿಕ್ಕು ಯಾವೆಲ್ಲ ಎಂಎಲ್ಸಿಗಳು ಈಗ ಸಂಪುಟವನ್ನು ಸೇರಬಹುದು ಅಥವಾ ಸಂಭಾವ್ಯ ಸದಸ್ಯರಾಗಿದ್ದಾರೆ ಅದರ ಕುರಿತಾಗೂ ಕೂಡ ಈಗ ಚರ್ಚೆ ನಡೀತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.